ಬಿಸಿಯೂಟದಲ್ಲೂ ಹುಳ, ತೊಗರಿ ಬೇಳೆಯಲ್ಲೂ ಕೂಡ ಹುಳ. ಬಿಸಿಯೂಟಕ್ಕೆ ಬಳಸುವ ತೊಗರಿ ಬೇಳೆಯಲ್ಲಿ ಹುಳ ಪತ್ತೆಯಾಗಿದೆ. TV9 ಕ್ಯಾಮೆರಾದಲ್ಲಿ ತೊಗರಿಯ ಹುಳ ಸೆರೆ. ಕೊಪ್ಪಳದ ಶಾಲೆಯಲ್ಲಿ ತೊಗರಿ ಬೇಳೆಯಲ್ಲಿ ಹುಳ ಪತ್ತೆಯಾಗಿದೆ. ಇತ್ತೀಚೆಗಷ್ಟೇ ಬಿಸಿಯೂಟದಲ್ಲೂ ಕೂಡ ಹುಳ ಪತ್ತೆಯಾಗಿತ್ತು. ಪರಿಶೀಲನೆಯ ಸಂದರ್ಭದಲ್ಲಿ ತೊಗರಿ ಬೇಳೆಯಲ್ಲಿ ಹುಳ ಕಾಣಿಸಿಕೊಂಡಿದೆ. 3 ತಿಂಗಳಿಂದ ಸಂಗ್ರಹಿಸಿ ಇಟ್ಟಿದ್ದಂತಹ ತೊಗರಿ ಬೇಳೆ ಬೋರಿಕ್ ಆಸಿಡ್ ಅನ್ನು ಹಾಕಿ ಬೇಳೆಯನ್ನ ಸಂರಕ್ಷಿಸಲು ಪ್ರಯತ್ನ ನಡೆದಿದೆ. ಶಿಕ್ಷಕರು ಸಿಬ್ಬಂದಿಯಿಂದ ಬೇಳೆ ಕಾಪಾಡಲು ಶತಪ್ರಯತ್ನ ಆಗಿದೆ. ಬೋರಿಕ್ ಆಸಿಡ್ ಅನ್ನು ಹಾಕಿದ್ರೂ ಕೂಡ ತೊಗರಿ ಬೇಳೆಯಲ್ಲಿ ಹುಳ ಪತ್ತೆಯಾಗಿದೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಹುಳಗಳು ಅಲ್ಲಿ ಹರಿದಾಡ್ತಾ ಇವೆ ಅಂತ ಹೇಳಿ. ಇದರಿಂದಲೇ ಆಹಾರವನ್ನು ತಯಾರು ಮಾಡಿ ಮಕ್ಕಳಿಗೆ ಉಣಬಡಿಸಲಾಗ್ತಾ ಇತ್ತು. ಮಕ್ಕಳ ಆರೋಗ್ಯದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಊಟದಲ್ಲಿ ಹುಳ ಪತ್ತೆಯಾದಂತಹ ಸಂದರ್ಭದಲ್ಲಿ TV9 ವರದಿಯನ್ನು ಪ್ರಸಾರ ಮಾಡಿತ್ತು. ಅದಾದಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಲೆಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯಲ್ಲಿ ತೊಡಗುತ್ತಾರೆ. ಆ ವೇಳೆ ತೊಗರಿ ಬೇಳೆಯಲ್ಲೂ ಕೂಡ ಹುಳಗಳಿರುವುದು ಪತ್ತೆಯಾಗಿದೆ. ಬಿಸಿಯೂಟದಲ್ಲಿ ಮೊನ್ನೆ ಏನು TV9 ವರದಿಯನ್ನು ಪ್ರಸಾರ ಮಾಡಿತ್ತಲ್ಲ, ಆ ಬಿಸಿಯೂಟದಲ್ಲಿ ಹುಳ ಇರೋದು, ಅದರ ದೃಶ್ಯವನ್ನು ಕೂಡ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಇನ್ನು ಪರಿಶೀಲನೆಯ ಸಂದರ್ಭದಲ್ಲಿ ತೊಗರಿ ಬೇಳೆಯಲ್ಲೂ ಕೂಡ ಹುಳಗಳಿರುವುದು ಗೊತ್ತಾಗಿದೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಿಸಿಯೂಟದಲ್ಲಿ ಹುಳಗಳು ಪತ್ತೆಯಾಗ್ತಿವೆ. ಕೊಪ್ಪಳ ತಾಲೂಕಿನ ಬಿಸರಳ್ಳಿ ಇರ್ಬೋದು, ಜೊತೆಗೆ ಹೊಸಲಿಂಗಾಪುರ ಇರ್ಬೋದು, ಎರಡೂ ಶಾಲೆಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ತೊಗರೆಬೇಳೆಯಲ್ಲಿ ಹುಳಗಳು ಪತ್ತೆಯಾಗಿತ್ತು. ಸದ್ಯ ನಾವೀಗ ಕುವೆಂಪು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೀವಿ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಕಳೆದ 3 ತಿಂಗಳಿಂದ ಈ ಒಂದು ಮಕ್ಕಳಿಗೆ ಬಿಸಿಯೂಟ ಅಂದರೆ ಸಾಂಬಾರಿಗೆ ಬಳಸುವಂತಹ ಬೇಳೆಯಲ್ಲಿ 3 ತಿಂಗಳ ಸರಬರಾಜಾಗಿರ್ತಕ್ಕಂಥದ್ದು ಈ ಬೇಳೆಯನ್ನು ಕೆಲ ಶಿಕ್ಷಕರು ಈಗಾಗಲೇ ಶುಚಿತ್ವವನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ಬೋರಿಕ್ ಆ್ಯಸಿಡ್ ಹಾಕಿ ಅದನ್ನು ಒಣಗಿಸಿ ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದೇ ಬೇಳೆ 3 ತಿಂಗಳ ಹಿಂದೆ ಸರಬರಾಜಾಗಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಯ ಬಹುತೇಕ ಶಾಲೆಗಳಲ್ಲಿ ಈಗಾಗಲೇ ಬಿಸಿಯೂಟದ್ದು ಸಾಕಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಬೇಳೆಗಳಲ್ಲಿ ಹುಳಗಳು ಪತ್ತೆಯಾಗಿರ್ತಕ್ಕಂಥದ್ದು. ಒಂದು ಕಡೆ ಕೊಪ್ಪಳ ತಾಲೂಕಿನ ಅನುದಾನಿತ ಶಾಲೆ ಇರ್ಬೋದು, ಜೊತೆಗೆ ಹೊಸಲಿಂಗಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರ್ಬೋದು, ಎರಡೂ ಕಡೆಯಲ್ಲಿ ಈ ಒಂದು ಹುಳಗಳು ಪತ್ತೆಯಾಗಿತ್ತು. ಇಲ್ಲೂ ಕೂಡ ನೀವು ನೋಡ್ಬೋದು. ಈ ತೊಗರೆಬೇಳೆ ಏನಿದೆ ಬಹುತೇಕ ಈಗಾಗಲೇ ಇದು ಹುಳ ತಿಂದಿರ್ತಕ್ಕಂಥದ್ದು. ಈಗ ಇದಕ್ಕೆ ಇಲ್ಲಿರ್ತಕ್ಕಂತಹ ಶಿಕ್ಷಕರು ಈ ಒಂದು ಬೋರಿಕ್ ಆ್ಯಸಿಡನ್ನು ಹಾಕಿ ಅದನ್ನು ಶುಚಿಗೊಳಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಬೇಳೆಯನ್ನು ಸಂಪೂರ್ಣವಾಗಿ ಬಿಸಿಲಿಗೆ ಒಣಗಿಸಿ ಮತ್ತು ಅದಕ್ಕೆ ಬೋರಿಕ್ ಆ್ಯಸಿಡ್ ಹಾಕಿ ಅದನ್ನು ಕಾಪಾಡಿಕೊಳ್ತಿದ್ದಾರೆ. ಅಂದರೆ ಈ ಬೇಳೆ 3 ತಿಂಗಳ ಹಿಂದೆ ಸರಬರಾಜು ಆಗಿರ್ತಕ್ಕಂಥದ್ದು. ಇಲ್ಲಿ ನೀವು ದೃಶ್ಯಗಳನ್ನು ನೋಡ್ತಿರ್ಬೋದು. ಇಲ್ಲೂ ಕೂಡ ಅಲ್ಲೊಂದು ಇಲ್ಲೊಂದು ನುಸಿಗಳು ಕಾಣ್ತಿರ್ತಕ್ಕಂಥದ್ದು. ಈಗ ಬೇಳೆ ಈ ಬೇಳೆಯನ್ನು ಗಮನಿಸಿದರೆ ಈಗಾಗಲೇ ಬಹುತೇಕವಾಗಿ ಬೇಳೆ ಈಗ ಸಂಪೂರ್ಣವಾಗಿ ಇದು ಮಕ್ಕಳಿಗೆ ಇದನ್ನೇ ಸಾಂಬಾರು ಮಾಡಿ ಕೊಡ್ತಕ್ಕಂಥದ್ದು. ಈ ಬೇಳೆ ಈಗ ಇಲ್ಲಿ ಕೆಲವೊಂದಿಷ್ಟು ಬೇಳೆಗಳು ಈಗಾಗಲೇ ಹುಳ ತಿಂದಿರ್ತಕ್ಕಂಥದ್ದು. ಇದೇ ಬೇಳೆಯನ್ನು ಇಲ್ಲಿರ್ತಕ್ಕಂಥ ಶಿಕ್ಷಕರು ಮತ್ತು ಅಡುಗೆ ಸಿಬ್ಬಂದಿಗಳು, ಅಕ್ಷರ ದಾಸೋಹ ಸಿಬ್ಬಂದಿಗಳೇನಿದ್ದಾರೆ ಅದನ್ನು ಶುಚಿಗೊಳಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಈ ಕುವೆಂಪು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಈಗ ಸರ್, ಬಹುತೇಕ ಶಾಲೆಗಳಲ್ಲಿ ಈ ಬಿಸಿಯೂಟದ ಸಮಸ್ಯೆ ಆಗಿರ್ತಕ್ಕಂಥದ್ದು. ಈಗ ಅನ್ನದಲ್ಲಿ ಹುಳ ಬಂದಿರೋದು, ಅದರಲ್ಲೂ ಪ್ರಮುಖವಾಗಿ ತೊಗರೆಬೇಳೆಯಲ್ಲಿ ಹುಳ ಬಂದಿರತಕ್ಕಂಥದ್ದು. ಈಗ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ತೊಗರೆಬೇಳೆ ಹೇಗಿದೆ ಸರ್? ಈಗ ಚಳಿಗಾಲ ಆದದ್ರಿಂದ ಆಲ್ಮೋಸ್ಟ್ ಎಲ್ಲ ಬೇಳೆಕಾಳುಗಳಲ್ಲಿ ಈ ಒಂದು ಹುಳಗಳು ಅಂತಕ್ಕಂಥವು ಕಾಣಿಸ್ಕೊಳ್ತಾ ಇವೆ. ಆದರೆ ನಾವು ಅದಕ್ಕೆ ಅನುವು ಮಾಡಿ ಕೊಟ್ಟಿಲ್ಲ. ಅಡುಗೆದಾರರ ಒಂದು ಸಹಾಯದಿಂದ ಅವನು ಬಿಸಿಲಿಗೆ ಹಾಕಿ, ಆಮೇಲೆ ಅದಕ್ಕೆ ಬೋರಿಕ್ ಆ್ಯಸಿಡ್ ಪೌಡ್ರವನ್ನು ಹಾಕಿ, ಆಮೇಲೆ ಬೇವಿನ ತಪ್ಪಲವನ್ನು ಹಾಕಿ, ಹೀಗಾಗಿ ಆ ಬೇಳೆಯನ್ನು ನಾವು ಕಾಪಾಡಿ ಆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ನಾವು ಅಡುಗೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಸಹಿತ ಆ ಕೆಲಸವನ್ನು ಮಾಡಕ್ಕಿದ್ದಾರೆ. ಮತ್ತು ಆ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ನಾವು ಅವರು ಯಾವ ರೀತಿ ಸೂಚನೆ ಕೊಟ್ಟರೆ ಅದೇ ರೀತಿಯಾಗಿ ನಾವು ಬೇಳೆಕಾಳುಗಳನ್ನು ನಾವು ಗುಣಮಟ್ಟದಿಂದ ಕಾಪಾಡ್ತಾ ಅಡುಗೆಯನ್ನು ಮಕ್ಕಳಿಗೆ ಮಾಡುವಲ್ಲಿ ನಮ್ಮ ಸಿಬ್ಬಂದಿ ಸಹಿತ ಭಾಳ ಶ್ರಮ ವಹಿಸ್ತಿದ್ದಾರೆ. ಯಾವಾಗ ಬಂದೈತೆ ಸರ್ ತೊಗರೆಬೇಳೆ? ಈಗ ಆ ತೊಗರೆಬೇಳೆ ನೋಡಿದ್ರೆ ಈಗೇನು ತೊಗರೆಬೇಳೆ ಇದೆ, ಅಂಗಡಿಯಲ್ಲಿರ್ತಕ್ಕಂಥ ತೊಗರೆಬೇಳೆ ಥರ ಇಲ್ಲದು. ಯಾಕಂದರೆ ಬಹುತೇಕ ಎಲ್ಲ ತೊಗರೆಬೇಳೆಗಳಲ್ಲಿ ನೀವು 10 ಕಾಳು ತೊಗೊಂಡ್ರೆ 9 ಕಾಳಲ್ಲಿ ಹುಳ ತಿಂದಿರತಕ್ಕಂಥದ್ದು. ಈಗ ನೀವು ಅದನ್ನೇ ಕಾಪಾಡ್ಕೊಳ್ತಿದ್ದೀರಿ. ಇದು ಸರಬರಾಜು ಆಗಿದ್ದ ಹಿಂಗಿತ್ತ ಹೆಂಗಂತ? ಈಗ ಮೊದಲು ಸ್ವಲ್ಪ ಈಗ ಚಳಿಗಾಲ ಆದದ್ರಿಂದ ಹುಳಗಳು ಸ್ವಲ್ಪ ಇರ್ತೈತಿ. ಆದರೆ ಈಗ ಅದನ್ನು ಕಾಪಾಡ್ಕೊಳ್ಳೋದು ನಮ್ಮ ಇದು ಒಂದು. ಹೀಗಾಗಿ ಅದನ್ನು ಆ ರೀತಿಯಾಗಿ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ನಾವು ಅಡುಗೆಯನ್ನು ಮಾಡಿ
ಉಡ್ಬಡಿಸ್ತಾ ಇದ್ವಿ. ಈಗ ಒಂದು 50 kg ಪ್ಯಾಕೆಟ್ ಬರ್ತಾನೆ ಸರ್. ಎಷ್ಟು ಬೋರಿಕ್ ಆ್ಯಸಿಡ್ ಹಾಕ್ತೀರಿ ಅದಕ್ಕೆ? ಸರ್ ಅದಕ್ಕೆ ಒಂದು ಪ್ಯಾಕೆಟ್ ಬರ್ತೈತೆ ಸರ್. ಅದು 50 kg ಹಾಕಷ್ಟು ಒಂದು ಪ್ಯಾಕೆಟ್ ಬರ್ತೈತಿ. ಅದನ್ನು ಮತ್ತು ಬೇವಿನ ತಪ್ಪಲವನ್ನು ಕಲಿಸಿ ನಾವು ಮಿಕ್ಸ್ ಮಾಡಿ ಇಡ್ತೀವಿ. ಅದನ್ನು ಗಾಳಿ ಆಡ್ಲಾರ್ದಂಗೆ ಹಾಳಿ ಚೀಲದಲ್ಲಿ ತುಂಬಿ ಇಡ್ತೀವಿ ಅದನ್ನು. ಈಗ ಕಳೆದ 3 ತಿಂಗಳಿರ್ತಕ್ಕಂಥ ಈ ಒಂದು ತೊಗರಿಬೇಳೆ ಸರಬರಾಜು ಆಗಿರ್ತಕ್ಕಂಥದ್ದು ಈಗ ಚಳಿಗಾಲ ಆಗಿರೋ ಕಾರಣಕ್ಕೆ ನುಸಿಗಳು ಆಗಿರ್ತಕ್ಕಂಥದ್ದು, ಆದರೂ ಕೂಡ ಮಕ್ಕಳಿಗೆ ಗುಣಮಟ್ಟದ ತೊಗರಿಬೇಳೆ ಸಾಂಬಾರನ್ನು ಕೊಡಬೇಕನ್ನೋ ದೃಷ್ಟಿಯಿಂದ ನಾವು ಬೋರಿಕ್ ಆ್ಯಸಿಡ್ಡು ಮತ್ತು ಬೇವಿನ ತಪ್ಪಲವನ್ನು ಹಾಕಿ ಈ ತೊಗರಿಬೇಳೆಯನ್ನು ಕಾಪಾಡ್ತಿದ್ದೀವಿ ಅನ್ನೋದು ಇಲ್ಲಿರ್ತಕ್ಕಂಥ ಶಿಕ್ಷಕರ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಬಿಸಿಯೂಟದಲ್ಲಿ ಹುಳುಗಳು ಪತ್ತೆಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ TV9 ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. TV9 ವರದಿಯ ಬೆನ್ನಲ್ಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದೆ ಕೊಪ್ಪಳ ಜಿಲ್ಲಾಡಳಿತ. ಆಹಾರ ಸರಬರಾಜು ದಾಸ್ತಾನುಗಳ ಪರಿಶೀಲನೆಯಲ್ಲಿ ತೊಡಗಿದೆ. ಡಿಸಿ, ಸಿಇಒ, ಅಕ್ಷರ ದಾಸೋಹ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದ್ದಾರೆ. ಡಿಸಿ ಸುರೇಶ್ ಇಟ್ನಾಳ್, ಸಿಇಒ ವರ್ಣಿತ್ ನೇಗಿ, ಅಕ್ಷರ ದಾಸೋಹ ಅಧಿಕಾರಿ ಅನಿತಾ ಅವರು ಪರಿಶೀಲನೆಯನ್ನು ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದಂತಹ ದೃಶ್ಯಗಳು TV9ನಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಈ ಒಂದು ಚೆಕ್ಕಿಂಗ್ನಲ್ಲಿ ಅಧಿಕಾರಿಗಳು ತೊಡಕೊಂಡಿದ್ದಾರೆ. ಬಿಸಿಯೂಟದಲ್ಲಿ ಹುಳುಗಳು ಪತ್ತೆಯಾಗ್ತಿದೆ ಅಂದರೆ ಪೋಷಕರಾಗಲಿ ಮಕ್ಕಳಾಗಲಿ ಅದನ್ನು ಕಡೆಗಣಿಸುವಂತಹ ವಿಚಾರ ಅಲ್ಲ. ಅದು ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಅದು ಮತ್ತೊಂದು ಅನಾಹುತಕ್ಕೆ ಎಡೆ ಮಾಡಿಕೊಡುತ್ತೆ. ಎಷ್ಟು ದಿನಗಳಿಂದ ನಡೀತಾ ಇದೆಯೋ ಗೊತ್ತಿಲ್ಲ. ಆದರೆ ಈಗ ಈ ಪ್ರಕರಣ ಬೆಳಕಿಗೆ ಬಂದಿರುವುದರಿಂದ ಮುಂದಿನ ದಿನಗಳಲ್ಲಿ ಈ ತಪ್ಪಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಅನಿವಾರ್ಯತೆ ಇದೆ. ತೊಗರಿಬೇಳೆಯಲ್ಲೂ ಕೂಡ ಹುಳ ಪತ್ತೆಯಾಗಿದೆ. ಅದನ್ನು ನಾವು ದಾಸ್ತಾನು ಮಾಡಿ ಅದನ್ನು ಸಂಸ್ಕರಿಸುವಂತಹ ಅಥವಾ ಹುಳ ಬಾರದ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಿದ್ದೀವಿ ಅಂತ ಶಾಲೆಯ ಶಿಕ್ಷಕರು ಹೇಳಿದ್ರೂ ಕೂಡ ಅದು ಸರಬರಾಜು ಆಗಬೇಕಿದ್ರೇ ಕಳಪೆ ಗುಣಮಟ್ಟದ, ಇದನ್ನು ಕೂಡ ಸಂಬಂಧಪಟ್ಟವರು ಪರಿಶೀಲನೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಕೊಪ್ಪಳ ಡಿಸಿ ಅವರು ಪರಿಶೀಲನೆಯನ್ನ ಮಾಡಿದಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಕಾದ್ ನೋಡೋಣ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸಿಕೊಡುವಲ್ಲಿ ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ಸಫಲತೆಯನ್ನ ಕಾಣುತ್ತೆ ಅಂತ.